ಹರಿಯಾಣ, ಮಹಾರಾಷ್ಟ್ರ, ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಆರ್ಎಸ್ಎಸ್ ಪ್ರಮುಖ ಕಾರಣ. ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಆರ್ಎಸ್ಎಸ್ ಎಷ್ಟೆಲ್ಲ ಶ್ರಮ ಪಟ್ಟಿತ್ತು. ಆರ್ಎಸ್ಎಸ್ ಮೊದಲು ದೇವಾಲಯದ ಅರ್ಚಕರು, ಶಾಲಾ ಶಿಕ್ಷಕರು ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ತಲುಪಿತ್ತು. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 60,000 ಸಣ್ಣ ಸಭೆಯನ್ನ ಆಯೋಜಿಸಿತ್ತು ಆರ್ಎಸ್ಎಸ್. ದೆಹಲಿಯಲ್ಲಿ ಆಪನ್ನ ಸೋಲಿಸೋದಕ್ಕೆ ಆರ್ಎಸ್ಎಸ್ ಏನ್ ಮಾಡಿತ್ತು? ಈ ಎಲ್ಲಾ ಚುನಾವಣೆಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಆರ್ಎಸ್ಎಸ್ ನಿಸ್ವಾರ್ಥ ಸೇವೆಯನ್ನ ಮಾಡಿತ್ತು, ಶಿಸ್ತಿನ ಸಿಪಾಯಿಗಳ ಹಾಗೆ ವರ್ತಿಸಿತ್ತು. ನಮಸ್ಕಾರ. ಯಾವುದೇ ಒಂದು ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಗದ್ದುಗೆಯನ್ನ ಏರಬೇಕಾದ್ರೆ ಆ ಪಕ್ಷದ ನಾಯಕನ ಪರಿಶ್ರಮ ಮಾತ್ರ ಮುಖ್ಯವಾಗಲ್ಲ, ಬದಲಾಗಿ ಆ ಪಕ್ಷದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕಾರ್ಯಕರ್ತರ ಶ್ರಮ ಪರಿಶ್ರಮ ಕೂಡ ಬಹಳ ಮುಖ್ಯ ಕಾರಣವಾಗುತ್ತೆ. ಅದೇ ರೀತಿ ಹರಿಯಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಬೇಕಾದ್ರೆ ಆರ್ಎಸ್ಎಸ್ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಅದ್ ಹೇಗೆ ಬಿಜೆಪಿಯ ಗೆಲುವಿಗೆ ಆರ್ಎಸ್ಎಸ್ ಕಾರಣವಾಗಿತ್ತು ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಮೊದಲನೆಯದ್ದು ಹರಿಯಾಣದಲ್ಲಿ ನಡೆದಂತಹ ಚುನಾವಣೆ. ಹರಿಯಾಣದಲ್ಲಿ ಕುಟುಂಬ ರಾಜಕಾರಣ ನಡ್ಕೊಂಡೇ ಬಂದಿತ್ತು. ಅಲ್ಲಿನ ರಾಜಕೀಯ ಜಾಟ್ ಅನ್ನುವಂತಹ ಸಮುದಾಯದ ಸುತ್ತ ಕೇಂದ್ರೀಕೃತವಾಗಿತ್ತು. ಸೊ ಈ ರೀತಿಯ ಒಂದು ಸಮುದಾಯದ ಓಲೈಕೆ ರಾಜಕಾರಣವನ್ನ ನಿಲ್ಲಿಸಬೇಕು ಅಂತ ಅರ್ಥ ಮಾಡಿಕೊಂಡ ಆರ್ಎಸ್ಎಸ್ ಏಕಾಏಕಿಯಾಗಿ ಚುನಾವಣೆಯ ಮೇಲೆ ಫೋಕಸ್ ಮಾಡಲಿಲ್ಲ. ಬದಲಾಗಿ ಅಲ್ಲಿ ಆರ್ಎಸ್ಎಸ್ ಜಾಟ್ ಸಮುದಾಯವನ್ನ ಹೊರತುಪಡಿಸಿ ಅಲ್ಲಿದ್ದಂತಹ ಇತರೆ ಸಮುದಾಯಗಳಾದಂತಹ ಒಬಿಸಿ, ಬ್ರಾಹ್ಮಣ, ಪಂಜಾಬಿ ಮತ್ತು ಬನಿಯಾ ಸಮುದಾಯಗಳನ್ನ ಆಕರ್ಷಿಸೋದಕ್ಕೆ ಪ್ರಾರಂಭ ಮಾಡಿತು. ಒಂದೇ ಸಲಕ್ಕೆ ಜನರನ್ನ ಒಗ್ಗೂಡಿಸಿ ಭಾಷಣವನ್ನ ಮಾಡುವ ಬದಲು ಅಂಗಡಿಯ ಮಾಲೀಕರು, ದೇವಾಲಯದ ಅರ್ಚಕರು, ಶಾಲಾ ಶಿಕ್ಷಕರು, ನಿವೃತ್ತ ಅಧಿಕಾರಿಗಳು ಮತ್ತು ರಾಜಕೀಯೇತರ ಜನರನ್ನ ಗುರುತಿಸಿ ಅವರ ಜೊತೆ ತಮ್ಮ ಸಿದ್ಧಾಂತಗಳ ಬಗ್ಗೆ, ತಮ್ಮ ತತ್ವಗಳ ಬಗ್ಗೆ ಆರ್ಎಸ್ಎಸ್ನ ಸ್ವಯಂ ಸೇವಕರು ಮಾತನಾಡ್ತಿದ್ರು. ಆರ್ಎಸ್ಎಸ್ನ ಸ್ವಯಂ ಸೇವಕರು ಇವರ ಜೊತೆ ರಾಜಕೀಯ ಭಾಷಣಗಳನ್ನು ಮಾಡ್ತಾ ಇರಲಿಲ್ಲ, ಬದಲಾಗಿ ಬಿಜೆಪಿಯ ಸಂದೇಶಗಳನ್ನ ಅವರ ಜೊತೆ ಹಂಚಿಕೊಳ್ತಾ ಇದ್ರು. ಹರಿಯಾಣದಲ್ಲಿ ಆರ್ಎಸ್ಎಸ್ 20,000 ಸಣ್ಣ ಸಭೆಗಳನ್ನ ಆಯೋಜನೆ ಮಾಡಿತ್ತು. ಒಂದು ಸಭೆಯಲ್ಲಿ 8 ರಿಂದ 15 ಜನರು ಪಾಲ್ಗೊಳ್ತಾ ಇದ್ರು. ಸೊ ಹಾಗಾಗಿ ಜನರು ನಿಧಾನವಾಗಿ ಬಿಜೆಪಿಯತ್ತ ಆಕರ್ಷಿತರಾಗುವುದಕ್ಕೆ ಪ್ರಾರಂಭ ಆಯಿತು. ಇನ್ನು ಎರಡನೇದು ಮಹಾರಾಷ್ಟ್ರ ಚುನಾವಣೆ. ಮಹಾರಾಷ್ಟ್ರದಲ್ಲಿ ಬಹಳ ಹಿಂದಿನಿಂದಲೂ ಹಿಂದುತ್ವಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ನೀಡಿಕೊಂಡು ಬರಲಾಗಿದೆ. ಶಿವಸೇನೆಯು ಉದ್ಧವ್ ಠಾಕ್ರೆಯವರ ಹಿಡಿತದಲ್ಲಿದ್ದಾಗ ಅವರು ತಮ್ಮ ಮೈತ್ರಿಯನ್ನ ಬದಲಾಯಿಸಿಕೊಳ್ತಾರೆ. ಆಗ ಆರ್ಎಸ್ಎಸ್ ಸಾರ್ವಜನಿಕವಾಗಿ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಯಾವಾಗ ಏಕನಾಥ್ ಶಿಂಧೆ ಅವರು ತಮ್ಮ ಧ್ವನಿ ಏರಿಸ್ತಾರೋ, ಪ್ರತಿಭಟನೆಯನ್ನ ಮಾಡ್ತಾರೋ, ಅದು ಕೇವಲ ರಾಜಕೀಯಕ್ಕಾಗಿ ಆಗಿರಲಿಲ್ಲ, ಬದಲಾಗಿ ಹಿಂದುತ್ವಕ್ಕಾಗಿ ಮತ್ತು ಸಿದ್ಧಾಂತಗಳನ್ನ ಉಳಿಸೋದಕ್ಕಾಗಿ ಆಗಿತ್ತು. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವನ್ನ ಬೆಂಬಲಿಸೋದಕ್ಕಾಗಿ ಆರ್ಎಸ್ಎಸ್ 60,000 ಸಣ್ಣ ಸಣ್ಣ ಸಭೆಗಳನ್ನ ಆಯೋಜನೆ ಮಾಡಿತ್ತು. ಜೊತೆಗೆ ಮಹಾರಾಷ್ಟ್ರದಾದ್ಯಂತ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಾಯಕರನ್ನ ತಲುಪುವುದಕ್ಕಾಗಿ ಸಂತ ಪ್ರವಾಸವನ್ನ ಕೂಡ ಕೈಗೊಂಡಿತ್ತು. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆರ್ಎಸ್ಎಸ್ ಸ್ಥಳೀಯರ ಹತ್ರ ರಾಜಕೀಯದಲ್ಲಿ ಬದಲಾವಣೆ ಯಾಕೆ ಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇತ್ತು. ಮೂರನೇದು ದೆಹಲಿ ಚುನಾವಣೆ. ದೆಹಲಿಯಲ್ಲಿ ಆಪನ್ನ ಸೋಲಿಸೋದಕ್ಕಾಗಿ ಬಿಜೆಪಿ ಬಹಳ ಪ್ರಯತ್ನ ಪಟ್ಟಿತ್ತು. ಬಿಜೆಪಿಯ ಜೊತೆಗೆ ಆರ್ಎಸ್ಎಸ್ ಕೂಡ ಬಹಳ ಶ್ರಮವನ್ನ ಪಟ್ಟಿತ್ತು. ಇಲ್ಲಿ ಆರ್ಎಸ್ಎಸ್ ದೊಡ್ಡ ದೊಡ್ಡ ಪ್ರಭಾವಶಾಲಿ ವ್ಯಕ್ತಿಗಳ ಮೇಲೆ ಅವಲಂಬಿತರಾಗಿರದೆ, ಇಲ್ಲಿಯವರೆಗೆ ಯಾರು ರಾಜಕೀಯವಾಗಿ ಕಾಣಿಸಿಕೊಳ್ಳದೆ ಇದ್ರೋ ಅಂತಹ ಸಣ್ಣ ಸಣ್ಣ ಇನ್ಫ್ಲೂಯೆನ್ಸರ್ಗಳು, ಹೌಸಿಂಗ್ ಸೊಸೈಟಿ ಪ್ರೆಸಿಡೆಂಟ್ಗಳು, ಸಣ್ಣ ಸಣ್ಣ ಬಿಸ್ನೆಸ್ ಮೆನ್ಗಳು, ದೇವಸ್ಥಾನದ ಅರ್ಚಕರುಗಳು, ಹೀಗೆ ಜನರು ಯಾರ ಮೇಲೆ ಅತಿಯಾದ ವಿಶ್ವಾಸವನ್ನ, ನಂಬಿಕೆಯನ್ನ ಇಟ್ಟಿರ್ತಾರೋ ಅಂಥವರನ್ನ ಜನರ ಜೊತೆ ಮಾತನಾಡೋದಕ್ಕಾಗಿ ನೇಮಿಸ್ತಾರೆ. ಮುಖ್ಯವಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶದಿಂದ ದೆಹಲಿಗೆ ವಲಸೆ ಬಂದಂಥವರ ಮೇಲೆ ಬಹಳ ಗಮನವನ್ನ ಇರಿಸಿದ್ರು. ಇದರ ಜೊತೆಗೆ ಜನರು ಬಿಜೆಪಿಯನ್ನ ಕೇವಲ ರಾಜಕೀಯ ಪಕ್ಷವನ್ನಾಗಿ ನೋಡುವ ಬದಲು ಸೈದ್ಧಾಂತಿಕ ನೆಲೆಯಲ್ಲಿ ನೋಡುವಂತೆ ಮಾಡಿತ್ತು ಆರ್ಎಸ್ಎಸ್. ದೆಹಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆರ್ಎಸ್ಎಸ್ 50,000 ಡ್ರಾಯಿಂಗ್ ರೂಮ್ ಸಭೆಗಳನ್ನ ಮಾಡಿತ್ತು. ಇದು 4 ಲಕ್ಷಕ್ಕೂ ಹೆಚ್ಚು ಜನರನ್ನ ತಲುಪಿತ್ತು. ಇದು ದೆಹಲಿಯಲ್ಲಿ ಬಿಜೆಪಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ಬಹಳ ಸಹಾಯವನ್ನ ಮಾಡಿತ್ತು. ಈ 3 ಚುನಾವಣೆಗಳ ಸಂದರ್ಭದಲ್ಲಿ ಆರ್ಎಸ್ಎಸ್ನ ಸ್ವಯಂ ಸೇವಕರು ನಿಸ್ವಾರ್ಥ ಸೇವೆಯನ್ನ ಮಾಡಿದ್ರು, ಜೊತೆಗೆ ಶಿಸ್ತಿನ ಸಿಪಾಯಿಗಳ ಹಾಗೆ ವರ್ತಿಸಿದ್ರು. ನಿಜವಾದ ಶಕ್ತಿ ಇರುವಂಥದ್ದು ಘೋಷಣೆಗಳಲ್ಲಿ ಅಥವಾ ರ್ಯಾಲಿಗಳಲ್ಲಿ ಅಲ್ಲ, ಬದಲಾಗಿ ನಿಜವಾದ ಶಕ್ತಿ ಇರುವುದು ತಾಳ್ಮೆ ಮತ್ತು ಅಚಲವಾದ ನಂಬಿಕೆಯಲ್ಲಿ ಅನ್ನೋದನ್ನ ಆರ್ಎಸ್ಎಸ್ ಈ 3 ಚುನಾವಣೆಗಳಲ್ಲಿ ಸಾಬೀತುಪಡಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.